ತೆಗೆಯುವ ನಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನದಿಂದ 39ನೇ ವಚನ. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವಾಗ ಕಾಲದಲ್ಲಿಯೂ ಇರುವುದು. ಯಾವ ರೀತಿಯಾಗಿರತ್ತಂತೆ ಮನುಷ್ಯ ಕುಮಾರನ ಪ್ರತ್ಯಕ್ಷನಾಗುವ ಕಾಲದಲ್ಲಿ? ನೋಹನ ದಿನಗಳಂತೆ ಇರುವುದಂತೆ. ಹಾಲೆಲೂಯಾ. ಅದರಲ್ಲಿ 2 ಅಂಶವನ್ನು ನಾವು ಚೆನ್ನಾಗಿ ಗಮನಿಸಿಕೊಳ್ಳಬೇಕು. ಮೊದಲನೇದಾಗಿ ನಾವು ನೋಡ್ತೇವೆ, ಜನರು ಏನು ಮಾಡ್ತಾ ಇದ್ರಂತೆ? ಉಣ್ಣುತ್ತಾ ಇದ್ರು, ತಿನ್ನುತ್ತಾ ಇದ್ರು, ಮದುವೆ ಮಾಡಿಕೊಡ್ತಾ ಇದ್ರು, ಮಾಡಿಕೊಡುತ್ತಾ ಇದ್ರು. ಇದರಲ್ಲೇ ಅವರ ಜೀವಿತವು ಕಳೆದು ಹೋಗಿತ್ತು. 2ನೇ ವಿಷಯ ನಾವು ನೋಡ್ತೀವಿ, ಅಲ್ಲಿ ನೋಹನು ಎಂಬುದಾಗಿ ನಾವು ಆ ಒಂದು ಪದವನ್ನು, ಆ ಒಂದು ಹೆಸರನ್ನು ಕೇಳುವಾಗ ನಮಗೆ ಮೊದಲು ನೆನಪಾಗುವುದೇನು? ನಾವೇ, ಅದರೊಟ್ಟಿಗೆ ಜಲಪ್ರಳಯ. ಹಾಲೆಲೂಯಾ, ಹಾಲೆಲೂಯಾ. ನೋಹನ ದಿನದಲ್ಲಿ ಅಥವಾ ನೋಹನ ಕಾಲಘಟ್ಟದಲ್ಲಿ ಬಂದಂತ ಜಲಪ್ರಳಯವು ಭೂಮಿ ಮೇಲೆ ಬಂದೇ ಇರಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಾವು ಅದರಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಕಡೆಯ ಕಾಲದಲ್ಲಿ ಅಂದರೆ ಕ್ರಿಸ್ತನ ಬರೋಣಕ್ಕಿಂತ ಮುಂಚೆ ನೋಹನ ದಿನಗಳಲ್ಲಿ ಇದ್ದ ಹಾಗೇನೆ ಆತನು ಬರುವ ದಿನಗಳಲ್ಲಿ ಕೂಡ ಇರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಈ ವರ್ಷದ ಪ್ರಾರಂಭದಲ್ಲಿ ದೇವರು ಸ್ಪಷ್ಟವಾಗಿ ತಿಳಿಸಿದರು, ಏನಂದ್ರೆ ಭಯಂಕರವಾದ ಮಳೆಗಳು ಬರ್ತದೆ, ಊರುಗಳು ಮುಳುಗುತ್ತವೆ, ಆಹಾರಕ್ಕೂ ಕೂಡ ಸಿಗುವುದು ಬಹಳ ಕಷ್ಟ ಎಂಬುದಾಗಿ. ಹಾಲೆಲೂಯಾ. ಎಷ್ಟು ಜನಕ್ಕೆ ನೆನಪಿದ ಮಾತು? ಹಾಲೆಲೂಯಾ. ಈಗ ನಡೆದ ಹಾಗೆ ನಿಂತು ಹೋಗಿಲ್ಲ, ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಹಾಲೆಲೂಯಾ. ನೀವು ಯಾವುದೇ ನ್ಯೂಸ್ ಚಾನಲ್ ತೆಗೆದು ನೋಡಿ, ಇಂಟರ್ನ್ಯಾಷನಲ್ ನ್ಯೂಸ್ ಅಥವಾ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಯಾವ ನ್ಯೂಸ್ ಚಾನಲ್ ಅಲ್ಲಿ ತೆಗೆದು ನೋಡಿದ್ರು ಕೂಡ ಅದರಲ್ಲಿಯೂ ಪ್ರಾಮುಖ್ಯವಾಗಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ, ಅಂದ್ರೆ ನಮ್ಮ ಈ ಅಸ್ಸಾಂ, ಮೇಘಾಲಯ, ಮಿಜೋರಾಂ ಈ ಸೈಡ್ ಅಲ್ಲಿ ಇವತ್ತಿನವರೆಗೂ ಕೂಡ ಮಳೆ ನಿಂತಿಲ್ಲ. ಯಾವ ರೀತಿ ಅಂದ್ರೆ, ನೋಹನ ದಿನಗಳಲ್ಲಿ ಪ್ರವಾಹ ಬರುವಾಗ ಯಾವ ರೀತಿ ಇರುವಂತೆ ಜಲಪ್ರಳಯ ಅಲ್ಲ, ಯಾವ ರೀತಿಯಾಗಿ ಮಳೆಯನ್ನು ದೇವರು ಸುರಿಸಿದ್ರು, ಆಕಾಶದ ತೂಗುಗಳು ತೆರೆಯಲ್ಪಡ್ತು. ಹಾಲೆಲೂಯಾ. ಅದೇ ರೀತಿ ಇವತ್ತಿನವರೆಗೂ ಕೂಡ ಮಳೆ ಅಲ್ಲಿ ಬರ್ತಾನೆ ಇದೆ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ನಿನ್ನೆ ಒಂದು ದಿನದ ಮಳೆಗೆ ನಾವು ಸುಸ್ತಾಗಿ ಹೋಗಿದ್ದೇವೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. 40 ದಿನ ಹಗಲಿರುಳು ಮಳೆ ಆ ರೀತಿ ಸುರಿಯುವಾಗ ಪಟ್ಟಣಗಳ ಕಥೆ ಆಗಿದ್ರೆ ಏನು? ಮನುಷ್ಯರು ಬದುಕಲಿಕ್ಕೆ ಸಾಧ್ಯವಾ? ಹಾಲೆಲೂಯಾ, ಹಾಲೆಲೂಯಾ. ನಾವು ಮೊನ್ನೆ ನ್ಯೂಸ್ ನಲ್ಲಿ ನೋಡ್ತೇವೆ, ಉತ್ತರಾಖಂಡ್ ಅನ್ನುವಂತ ಒಂದು ಪ್ಲೇಸ್ ನಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅಂದ್ರೆ, ಅದು ಮಳೆ ನಿಲ್ಲತ್ತದೋ ನಿಲ್ಲಲ್ವೋ ಅನ್ನುವಂಥವರಿಗೆ ಗೊತ್ತಾಗ್ತಾ ಇಲ್ಲ. ಮಳೆ ನಿಲ್ಲತ್ತೆ ಅನ್ನುವ ಯಾವ ಸೂಚನೆಗಳು, ಸುಳಿವುಗಳು ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಲೆಲೂಯಾ. ಆಕಾಶವು ಕ್ಲೀನ್ ಆಗಿದ್ರು ಕೂಡ, ಮೋಡ ಇಲ್ಲದಿದ್ರು ಕೂಡ ಮಳೆ ಮಾತ್ರ ನಿಲ್ತಾನೆ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯಾಕಂದ್ರೆ ನಾವು ಕಡೆಯ ದಿನದಲ್ಲಿದ್ದೀವಿ. ಹಾಲೆಲೂಯಾ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ವಾಕ್ಯದಲ್ಲಿ ನಾವು ನೋಡ್ತೀವಿ ನೋಹನ ಕಾಲದಲ್ಲಿ. ಹಾಲೆಲೂಯಾ. ಅಂದ್ರೆ ಟೈಮ್ ಆಫ್ ನೋಹ, ಅದು ಇಂಗ್ಲಿಷ್ ನಲ್ಲಿ ದ ಡೇಸ್ ಆಫ್ ನೋಹ ಅಂತ ಇದೆ. ಹಾಲೆಲೂಯಾ. ಕಾಲದಲ್ಲಿ ಅಂದ್ರೆ, ಕಾಲ ಅಂದ್ರೆ ಏನು? ಟೈಮ್ ಅಥವಾ ಒಂದು ಪೀರಿಯಡ್. ಇನ್ನೂ ಆ ದಿನಗಳು ಆರಂಭವಾಗಿಲ್ಲ. ಹಾಲೆಲೂಯಾ. ಚೆನ್ನಾಗಿ ಗಮನಿಸಿಕೊಳ್ಳಬೇಕು. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ, ದೇವರು ತೋರಿಸಿರುವುದು ಹೇಗೆ ಲೋಕದಲ್ಲಿ ಅಳಿವುಗಳು, ನಾಶನಗಳು ಬರ್ತದೆ. ಹಾಲೆಲೂಯಾ. ನೋಡುವ ಪ್ರಕಾರ ಈ ಹವಾಮಾನ ಇಲಾಖೆ ವೆದರ್ ಕಂಡೀಷನ್ ಅವರು ಹೇಳುವ ಪ್ರಕಾರ ಈ ವರ್ಷದಲ್ಲಿ ನವೆಂಬರ್ ತಿಂಗಳವರೆಗೆ, ಅಂದ್ರೆ ನವೆಂಬರ್ ತಿಂಗಳು ಪೂರ್ತಿ, ಈ ವರ್ಷದ 11 ತಿಂಗಳು ಪೂರ್ತಿ ಕೂಡ ಮಳೆನೇ ನಮಗೆ. ಹಾಲೆಲೂಯಾ. ಅದರಲ್ಲಿ ಭಾರತ ದೇಶದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಮಳೆ ನಿಂತ ನಂತರ ವಾತಾವರಣ ಹೇಗಿರ್ತದೆ ಎಂಬುದು ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಲೆಲೂಯಾ, ಹಾಲೆಲೂಯಾ. ಈ ವರ್ಷ ಮುಗಿಲಿಕ್ಕೆ ನಮಗೆ ಎಷ್ಟು ತಿಂಗಳುಗಳಿದೆ? ಎಷ್ಟು ತಿಂಗಳಿದೆ? 2 ತಿಂಗಳುಗಳಿದೆ. ಈ ಅಕ್ಟೋಬರ್ ತಿಂಗಳು ಬಿಟ್ಟರೆ ನವೆಂಬರ್, ಡಿಸೆಂಬರ್ 2 ತಿಂಗಳು. ಹಾಲೆಲೂಯಾ, ಹಾಲೆಲೂಯಾ. ಈಗಿನಿಂದ ಎಷ್ಟು ಜನ ಮುಂದಿನ ವರ್ಷಕ್ಕೆ ನೀವು ಸಿದ್ಧಪಡಿಸಿಕೊಳ್ತಿದ್ದೀರಾ? ಹಾಲೆಲೂಯಾ.
ನಾನು ಉಪವಾಸ ಪ್ರಾರ್ಥನೆ 7 ದಿನ, ನಾನು 6 ದಿನ ಉಪವಾಸ ಪ್ರಾರ್ಥನೆಯಲ್ಲಿದೆ ಕಳೆದ ವಾರದಲ್ಲಿ. ಹಾಲೆಲೂಯಾ. ನಿಮಗೆ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ಹಾಲೆಲೂಯಾ. ಆವಾಗ ಒಂದು ವಿಷಯವನ್ನು ದೇವರು ಸ್ಪಷ್ಟವಾಗಿ ತಿಳಿಸಿದ್ರು, ಈ ವರ್ಷ ಏನೂ ಇಲ್ಲ, ಜಸ್ಟ್ ಒಂದು ಟ್ರೈಲರ್. ಯಾವುದೋ ಒಂದು ಮೂವಿ ರಿಲೀಸ್ ಮಾಡೋದಕ್ಕಿಂತ ಮುಂಚೆ, ಟ್ರೈಲರ್ಗಿಂತ ಮುಂಚೆ ಒಂದನ್ನು ರಿಲೀಸ್ ಮಾಡ್ತಾರೆ, ಟೀಸರ್ ಎಂಬುದಾಗಿ. ಹಾಲೆಲೂಯಾ. ಆ ಟೀಸರ್ ಜಸ್ಟ್ 30 ಸೆಕೆಂಡ್ ಇರುತ್ತೆ, ಆದ್ರೆ ಟ್ರೈಲರ್ ಮಾತ್ರ 2 ನಿಮಿಷದವರೆಗೆ ಇರುತ್ತೆ. ಹಾಲೆಲೂಯಾ. ಅದರಲ್ಲೇನೆ ಜಡ್ಜ್ ಮಾಡ್ತಾರೆ, ಈ ಸಿನಿಮಾ ಒಳ್ಳೇದಾ, ಈ ಸಿನಿಮಾ ಚೆನ್ನಾಗಿದೆ, ಇದು ಓಡತ್ತಾ ಇಲ್ವಾ. ಯಾಕಂದ್ರೆ ಈ ಟೀಸರ್ ಅಥವಾ ಟ್ರೈಲರ್ ಅಲ್ಲಿ ಮೇನ್ ಏನ್ ಮಾಡ್ತಾರೆ ಅಂದ್ರೆ ಅದರ ಹೈಲೈಟ್ಸ್, ಯಾವ ಚೆನ್ನಾಗಿರುವ ಪಾರ್ಟ್ ಇರುತ್ತೆ ಅದನ್ನ ಮಾತ್ರ ಒಂದು ಟ್ರೈಲರ್ ಅಥವಾ ಟೀಸರ್ ಅಲ್ಲಿ ಹಾಕ್ತಾರೆ. ಹಾಲೆಲೂಯಾ. ಅದೇ ರೀತಿಗೆ ಈ ವರ್ಷದಲ್ಲಿ ನಡೆದಂಥದ್ದು ಏನೂ ಕೂಡ ಅಲ್ಲ. ಮುಂದಿನ ವರ್ಷದಲ್ಲಿ 2023 ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಅದರಲ್ಲಿಯೂ ದೇವರನ್ನು ನಂಬಿದಂತ ನಾವುಗಳಿಗೆ ಬಹಳ ಪ್ರಾಮುಖ್ಯವಾದ ವರ್ಷ. ಹಾಲೆಲೂಯಾ. ಈ ವರ್ಷದಲ್ಲಿ ನಾವು ದೇವರು ನಮಗೆ ಹೇಳಿದಂತ ಮಾತೇನೆಂದರೆ ಆತ್ಮಿಕವಾದ ಯುದ್ಧ, ಸ್ಪಿರಿಚುವಲ್ ವಾರ್ಫೇರ್ ಈ ವರ್ಷದಲ್ಲಿ ನಡೀತಾ ಇದೆ. ಇವತ್ತಿನವರೆಗೂ ಕೂಡ ಸಭೆಗಳ ಮೇಲೆ, ಚರ್ಚ್ಗಳ ಮೇಲೆ, ಸೇವಕರುಗಳ ಮೇಲೆ ಅಟ್ಯಾಕ್ ಆಗುವುದು ನಿಂತೇ ಇಲ್ಲ. ಇವತ್ತಿನವರೆಗೂ ಕೂಡ, ಅದರಲ್ಲಿಯೂ ಕೂಡ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ. ಯಾಕೆ ದೇವರು ಇವತ್ತಿನವರೆಗೂ ಅಲ್ಲಿ ಪ್ರವಾಹವನ್ನು ದೇವರು ನಿಲ್ಲಿಸ್ತಾ ಇದ್ದಾರೆ? ಅಷ್ಟರ ಮಟ್ಟಿಗೆ ಅಲ್ಲಿ ದೇವರನ್ನು ಆದುಕೊಂಡಂತ ಜನರನ್ನು ಹಿಂಸೆಪಡಿಸಿದ್ದಾರೆ. ಎಷ್ಟು ಸಭೆಗಳನ್ನು ಒಡೆದಾಕಿದ್ದಾರೆ, ಎಷ್ಟು ಜನ ವಿಶ್ವಾಸಿಗಳನ್ನ, ಸೇವಕರುಗಳನ್ನ ಸಜೀವವಾಗಿನೇ ದಾರಿ ಮಧ್ಯದಲ್ಲಿ ರಸ್ತೆಗಳಲ್ಲಿ ಸುಟ್ಟು ಹಾಕಿದ್ದಾರೆ. ನಿಮಗೆ ಗೊತ್ತಿದೆಯಾ? ಯಾವ ಒಂದು ಪರವೇ ಇಲ್ಲದೆ, ಯಾವ ಒಂದು ಚಿಂತೆ ಇಲ್ಲದೆ ಆರಾಮಾಗಿ ನೀವು ನಿಮ್ಮ ಮನೆಗಳಲ್ಲಿ ನೀವು ಇದ್ದೀರಿ. ಹೊರಗಡೆ ಏನು ನಡೀತಾ ಇದೆ, ಏನು ಸಂಭವಿಸ್ತಾ ಇದೆ ಎಂಬ ಯಾವ ಒಂದು ಕ್ಲೂ ನಿಮಗೆ ಗೊತ್ತಿಲ್ಲ. ಹಾಲೆಲೂಯಾ. ಹಾಲೆಲೂಯಾ. ಅಲ್ಲೆಲ್ಲೋ ನಡೀತಾ ಇದೆ ಹಾಗಂತ ಸೈಲೆಂಟ್ ಆಗಿದ್ದೀರಾ? ಎಲ್ಲೂ ಕೂಡ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಕೂಡ ಇನ್ನೂ ಅದು ನಿಂತಿಲ್ಲ, ಅದು ಮರೆಯಾಗಿ ನಡೀತಾನೆ ಇದೆ. ಯಾಕೆಂದರೆ ಕರ್ತನು ಬರುವುದಕ್ಕಿಂತ ಮುಂಚೆ ಒಂದು ಘಟನೆ ನಡೀಬೇಕಾದ್ರೆ ಅಂತ್ಯಕ್ರಿಸ್ತನ ಆಗಮನ. ಮೊದಲು ಸುಳ್ಳು ಪ್ರವಾದಿ ಇದ್ದೆ, ಆತನೇ ಇವನೇ ಅಂತ್ಯಕ್ರಿಸ್ತನು ಎಂಬುದಾಗಿ ತೋರಿಸ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ಕ್ರಿಸ್ತನ ಬರೋಣದ ದಿನಗಳು ಸಮೀಪವಾಗಿದೆ. ಕಾಲವೀಗೆ ಇರುವುದಿಲ್ಲ. ಹಾಲೆಲೂಯಾ. ಹಾಲೆಲೂಯಾ. ನಾನು ಯಾವಾಗಲೂ ನಿಮಗೆ ನನ್ನ ಸಂದೇಶದ ಭಾಗದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಚೆನ್ನಾಗಿ ವಾಕ್ಯವನ್ನು ಓದಿ ಎಂಬುದಾಗಿ. ಹಾಲೆಲೂಯಾ. ಎಷ್ಟು ಜನ ಬಳಿ ನಿಮ್ಮದು ಅಂತ ಪರ್ಸನಲ್ ಬೈಬಲ್ ಇದೆ? ಕುಟುಂಬಕ್ಕೆ ಒಂದಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಬೈಬಲ್ ಅಂತ ಎಷ್ಟು ಜನ ಹತ್ರ ಇದೆ? ಕೈ ಎತ್ತಿ. ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಬೈಬಲ್ ಇರಬೇಕು. ಹಾಲೆಲೂಯಾ. ಪ್ರತಿಯೊಬ್ಬನಿಗೆ ಹೇಗೆ ಒಂದೊಂದು ಮೊಬೈಲ್ ಇದೆ, ಅದಕ್ಕಿಂತ ಹೆಚ್ಚಿಗೆ ಬೈಬಲ್ ನಿಮ್ಮ ಕೈಯಲ್ಲಿ ಇರಬೇಕು. ಹಾಲೆಲೂಯಾ. ಹಿಂದಿನ ಕಾಲದಲ್ಲಿ ಮನೆಗೆ ಒಂದು ಟೆಲಿಫೋನ್ ಇದ್ರೆ ಸಾಕಿತ್ತು. ಹಾಲೆಲೂಯಾ. ಅದರನ್ನೆಲ್ಲ ಸಂಭಾಷಣೆಗಳು, ಏನೇ ವಿಷಯಗಳು ತಿಳ್ಕೊಳ್ತಾ ಇದ್ರು. ಆದ್ರೆ ಈಗ ಆಗಿಲ್ಲ, ಟೆಕ್ನಾಲಜಿ ಫಾಸ್ಟ್ ಆಗ್ತಾ ಹೋಗ್ತದೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಹಾಲೆಲೂಯಾ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರೋದು ದೊಡ್ಡ ವಿಷಯವಲ್ಲ. ಆದ್ರೆ ದೊಡ್ಡ ವಿಷಯ, ಮ್ಯಾಟರ್ ಆಗುವಂತದ್ದು ಏನಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಬೈಬಲ್ ಇರಬೇಕು. ಹಾಲೆಲೂಯಾ. ಹಾಲೆಲೂಯಾ. ಈ ಸತ್ಯವೇದವನ್ನು ಒಂದು ಕಥೆಯ ಪುಸ್ತಕವಾಗಿ ಓದುವುದಾದ್ರೆ ಜಸ್ಟ್ 48 hours ಸಾಕು. ಎಷ್ಟು? 2 ದಿನ ಸಾಕು ಕಥೆಯ ಪುಸ್ತಕವಾಗಿ ಕಂಟಿನ್ಯೂಸ್ ಆಗಿ ಓದಿಕೊಂಡು ಹೋಗ್ಲಿಕ್ಕೆ. ಆದರೆ ಇದನ್ನ ತಿಳಿದುಕೊಳ್ಳಲಿಕ್ಕೆ ನಿಮ್ಮ ಜೀವನವೂ ಕೂಡ ಸಾಲುವುದಿಲ್ಲ. ಯಾಕಂದ್ರೆ ಇದು ದೇವರ ಮಾತುಗಳು. ಹಾಲೆಲೂಯಾ. ದೇವರ ಮಾತುಗಳನ್ನು ನಾವು ಕಥೆ ಪುಸ್ತಕದಾಗಿ ಓದುವುದಲ್ಲ, ಅದನ್ನ ಧ್ಯಾನಿಸಬೇಕು. ಹಾಲೆಲೂಯಾ. ವಾಕ್ಯವನ್ನ ಧ್ಯಾನಿಸಬೇಕು, ಓದುವುದಲ್ಲ. ಅದು ಓದಲಿಕ್ಕೆ ಯಾವುದೊಂದು ಕಥೆ ಪುಸ್ತಕನೋ ಅಥವಾ ಯಾವುದೊಂದು ಮ್ಯಾಗಝಿನೋ ಅಲ್ಲ, ಅದು ದೇವರ ವಾಕ್ಯ. ಅದನ್ನು ನಾವು ಯಾವಾಗಲೂ ಧ್ಯಾನಿಸಬೇಕು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ ಹಗಲಿರುಳು ಧ್ಯಾನಿಸಬೇಕು ಅಂತಿದೆ. ಓದಬೇಕು ಅಂತ ಎಲ್ಲಾದ್ರೂ ಇದೆಯಾ? ಓದಬೇಕು ಅಂತ ಎಲ್ಲಾದ್ರೂ ಬರೆದಿದೆಯಲ್ಲಿ? ಧ್ಯಾನಿಸಬೇಕು ಅಂದ್ರೆ ಏನು? ಮೆಡಿಟೇಟ್. ಹಗಲಿರುಳು ಧ್ಯಾನಿಸಬೇಕು ಅಂತ ಇದೆ. ಓದಬೇಕು ಅಂತಿದೆಯಾ? ಓದುವುದು ಬೇರೆ, ಧ್ಯಾನಿಸುವುದು ಬೇರೆ. ಓದಿದ ಕೂಡಲೇ ಅದು ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ ಅನ್ನೋದು ತಪ್ಪು. ಯಾರು ಹೇಳಿದ್ರು ಓದಿದ ಕೂಡಲೇ ಅದು ನಿಮ್ಮ ತಲೆಯಲ್ಲಿ ಇರತ್ತೆ ಅಂತ? ಹಾಗೆ ಓದಿದೆಲ್ಲ ತಲೆಯಲ್ಲಿ ಇರುತ್ತೆ ಅನ್ನೋದಾಗಿದ್ರೆ ಸ್ಟೂಡೆಂಟ್ಸ್ಗಳು ಪಾಪ ಇಡೀ ವರ್ಷ ಅವ್ರು ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಹಾಲೆಲೂಯಾ. ಯಾಕಂದ್ರೆ ಈಗ ಎಕ್ಸಾಮ್ಗಳು ನಡೀತಾ ಇದೆ.
ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅವರ ಒಂದು ವೇದನೆ ಅಂತ. ಹಾಲೆಲೂಯ. ಓದಿದೆಲ್ಲ ಹಾಗೆ ನೆನಪಿನಲ್ಲಿ ಇರುವುದಾಗಿದ್ರೆ ಇಡೀ ವರ್ಷ ಪೂರ್ತಿ ಅವ್ರು ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎಕ್ಸಾಮ್ ಇನ್ನಿದ್ದ ದಿನ ಓದಿ ಬರೀಬಹುದು. ಹಾಲೆಲೂಯ. ಈ ಲೋಕದಲ್ಲಿ ಕೊಡುವಂತ ಟೆಸ್ಟ್ಗೆ ನಾವು ಅಷ್ಟೊಂದು ಪ್ರಿಪರೇಷನ್ ಆಗುವಾಗ ನಮ್ಮ ದೇವರನ್ನು ಸಂಧಿಸಬೇಕು. ನಮ್ಮ ಸೃಷ್ಟಿಕರ್ತನನ್ನ ನಾವು ಮೀಟ್ ಮಾಡ್ಲಿಕ್ಕಿರುವಾಗ ಅದಕ್ಕೆ ಬರುವಂತ ಟೆಸ್ಟ್ಗಳನ್ನು ಹೇಗೆ ನಾವು ಪಾಸ್ ಮಾಡಬೇಕು ಅಂತ ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡಿದೀವ? ಹಾಲೆಲೂಯ.